2022 KGF2 ಬಾಕ್ಸ್ ಆಫೀಸನ್ನು ದಾಖಲೆಯ ಮಟ್ಟದಲ್ಲಿ ಕೊಳ್ಳೆ ಹೊಡೆದ ಸಮಯ. ಯಶ್ ಅವರಿಗೆ 10 ಆಫರ್ಗಳು ಸಾಲುಗಟ್ಟಿ ನಿಂತಿರ್ತವೆ. ಎಷ್ಟೋ ಫಿಲ್ಮ್ ಪ್ರೊಡ್ಯೂಸರ್ಸ್ ಯಶ್ ಅವರ ಒಂದು ಕಾಲ್ ಶೀಟ್ಗಾಗಿ ಕ್ಯೂ ಅಲ್ಲಿ ನಿಂತು ಕಾಯ್ತಾ ಇರ್ತಾರೆ. ಹಾಗೆ ಕುತೂಹಲಕ್ಕೆ ಒಬ್ಬ ಪ್ರೊಡ್ಯೂಸರ್ ಯಶ್ ಅವರು ಒಂದು ಸಿನಿಮಾ ಮಾಡಲು ಎಷ್ಟು ಕೋಟಿ ಪೇಮೆಂಟ್ ತಗೋಬಹುದು ಅಂತ ವಿಚಾರ ಮಾಡಿದಾಗ ಹಾರಿದ ಆ ಪ್ರೊಡ್ಯೂಸರ್, ಸದ್ಯಕ್ಕೆ ಇದು ನನ್ನಿಂದ ಆಗುವ ಕೆಲಸ ಅಲ್ವೇ ಅಲ್ಲ. ಮುಂದಿನ ಕೆಲವು ವರ್ಷಗಳಲ್ಲಿ ಆದಷ್ಟು ದುಡ್ಡು ಅಡ್ಜಸ್ಟ್ ಮಾಡಿ ಆದರೆ ಪಕ್ಕ ಯಶ್ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಬಟ್ ಸೇಮ್ ಅದೇ ಟೈಮಲ್ಲಿ ಹೈದರಾಬಾದಲ್ಲಿ ಕುಳಿತಿದ್ದ ಒಬ್ಬ ಪ್ರೊಡ್ಯೂಸರ್ ಯಶ್ ಅವರ ಕಾಲ್ ಶೀಟ್ ನನಗೆ ಬೇಕೇ ಬೇಕು, ಅವ್ರನ್ನ ಹಾಕ್ಕೊಂಡು ಅವ್ರಿಗೆ ಇಷ್ಟ ಆಗುವಂಥ ಒಂದು ದೊಡ್ಡ ಮೂವಿ ಮಾಡ್ತೀನಿ, ಯಶ್ ಅವರು ಕಾಲ್ ಶೀಟ್ ಕೊಟ್ಟರೆ ಅವರಿಗೆ 100 ಕೋಟಿಗಿಂತ ಜಾಸ್ತಿ ಪೇಮೆಂಟ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಓಪನ್ ಆಗಿ ಅನೌನ್ಸ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆವಾಗಲಿಂದ ಕಂಟಿನ್ಯೂ ಆಗಿ ಯಶ್ ಅವರ ಕಾಲ್ ಶೀಟ್ಗಾಗಿ ಕಾಯ್ತಾ ಇರುವ ಆ ಪ್ರೊಡ್ಯೂಸರ್ ಹೆಸರು ದಿಲ್ ರಾಜು. ಅಲ್ಲಿಯವರೆಗೂ ಇಂಥ ಒಂದು 100 ಕೋಟಿ ಓಪನ್ ಆಫರ್ ಭಾರತದ ಯಾವುದೇ ದೊಡ್ಡ ನಟನಿಗೆ ಸಿಕ್ಕಿರಲಿಲ್ಲ. ಅಷ್ಟು ದೊಡ್ಡ ಆಫರ್ ಕೊಟ್ಟರೂ ಕೂಡ ದಿಲ್ ರಾಜು ಅವರಿಗೆ ಯಶ್ ಅವರ ಕಾಲ್ ಶೀಟ್ ಸಿಗೋದೇ ಇಲ್ಲ. ಟಾಕ್ಸಿಕ್ ಮತ್ತು ರಾಮಾಯಣದ ಸಿನಿಮಾಗಾಗಿ ಕೋ ಪ್ರೊಡ್ಯೂಸರ್ ಕಮ್ ಲೀಡ್ ಆ್ಯಕ್ಟರ್ ಆಗಿ ಬುಕ್ ಆಗಿದ್ದ ಯಶ್ ಅವರು ಇವತ್ತು ಅವರ ಪೇಮೆಂಟ್ ಯಾರು ಊಹಿಸಲಾಗದ ಮಟ್ಟಿಗೆ ಇದೆ. ಯಶ್ ಅವರ ಸಿನಿಮಾ ಮಾಡೋಕ್ಕೆ ಆಗದೇ ಇದ್ದಿದ್ದರಿಂದ ದಿಲ್ ರಾಜು ಅವರು ಸೇಮ್ ಆಫರನ್ನು ನೆಕ್ಸ್ಟ್ ಸಲ್ಮಾನ್ ಖಾನ್ ಅವರಿಗೆ ಕೊಡ್ತಾರೆ. ಸಲ್ಮಾನ್ ಖಾನ್ ಅವರು ಆ ಆಫರನ್ನು ಒಪ್ಪಿಕೊಂಡು ಇದೀಗ ದಿಲ್ ರಾಜು ಅವರ ಜೊತೆಗೆ ಒಂದು ಮೂವಿ ಮಾಡ್ತಾ ಇದ್ದಾರೆ. ಹಾಗೆ ಯಶ್ ಅವರ ಕಾಲ್ ಶೀಟ್ಗಾಗಿ ಎಷ್ಟೇ ವರ್ಷ ಆದರೂ ಕೂಡ ಕಾಯಲು ಸಿದ್ಧ ಇರುವ ದಿಲ್ ರಾಜು ಮೊನ್ನೆ ನಡೆದ ಟಾಕ್ಸಿಕ್ ಎವೆಂಟಲ್ಲಿ ಕೂಡ ಯಶ್ ಅವರಿಗೆ ಕೇಳ್ತಾರೆ. ಅದಕ್ಕೆ ಯಶ್ ಕೂಡ ಈಗ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದು ಇನ್ನೊಂದು 4 ವರ್ಷದಲ್ಲಿ ಯಶ್ ಅವರ ಮೂವಿ ಪಕ್ಕಾ ಮಾಡ್ತೀನಿ ಎನ್ನುವ ವಿಶ್ವಾಸದಲ್ಲಿ ಇದ್ದಾರೆ. ತೆಲುಗಿನ ಹೆಸರಾಂತ ನಿರ್ಮಾಪಕರಾಗಿರುವ ಇವರು ತೆಲುಗು, ತಮಿಳಿನ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ದಿಲ್ ರಾಜು ಯಾರು, ಏನು, ಎತ್ತ ಎನ್ನುವುದನ್ನು ಒಂದಿಷ್ಟು ಡೀಟೇಲ್ ಆಗಿ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ದಿಲ್ ರಾಜು ಅವರು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಎಂಬ ಹೆಸರಾಂತ ಚಲನಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದ್ದು ತೆಲುಗಿನ ಫೇಮಸ್ ಪ್ರೊಡ್ಯೂಸರ್ಸರಲ್ಲಿ ಒಬ್ಬರಾಗಿದ್ದಾರೆ. ಇವರ ನಿಜವಾದ ಹೆಸರು ವೇಲಮಕುಚ್ಚ ವೆಂಕಟರಮಣ ರೆಡ್ಡಿ ಅಂತ. 2003ರಲ್ಲಿ ನಿತಿನ್ ಅವರನ್ನು ಹಾಕಿಕೊಂಡು ಮಾಡಿದ ಮೂವಿ ದಿಲ್. ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ದಿಲ್ ಮೂವಿಯನ್ನು ಪ್ರೊಡ್ಯೂಸ್ ಮಾಡಿದ ಇವರನ್ನು ಅಂದಿನಿಂದ ದಿಲ್ ರಾಜು ಅಂತಲೇ ಗುರುತಿಸಲಾಗುತ್ತೆ. ಆರ್ಯ, ಬೊಮ್ಮರಿಲ್ಲು, ಬೃಂದಾವನಂ, ಮಿಸ್ಟರ್ ಪರ್ಫೆಕ್ಟ್, ಫಿದಾ, ಮಹರ್ಷಿ ಇನ್ನು ಮೊದಲಾದ ಸಾಕಷ್ಟು ಸೂಪರ್ ಹಿಟ್ ಮೂವಿಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇವರು ಇತ್ತೀಚೆಗೆ ಪ್ರೊಡ್ಯೂಸ್ ಮಾಡಿರುವ ಮೂವಿ ಎಂದರೆ ಅದು ಶಂಕರ್ ಅವರು ಡೈರೆಕ್ಷನ್ ಮಾಡಿ ರಾಮ್ ಚರಣ್ ಅವರು ಆ್ಯಕ್ಟಿಂಗ್ ಮಾಡಿರುವ ಗೇಮ್ ಚೇಂಜರ್, ಹಾಗೂ ತಳಪತಿ ವಿಜಯ್ ಅವರು ಆ್ಯಕ್ಟಿಂಗ್ ಮಾಡಿರುವ ವಾರಸು ಎನ್ನುವ ಮೂವಿ. ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರುವ ಇವರು ತಮ್ಮ ಕೆಲಸಗಳಿಗಾಗಿ, ತಮ್ಮ ಸಿನಿಮಾಗಳಿಗಾಗಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗಳಿಂದ ಅವಾರ್ಡ್ಸ್ ಕೂಡ ಪಡೆದಿದ್ದಾರೆ. ಹಾಗೆ ದಿಲ್ ರಾಜು ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದರೆ, ದಿಲ್ ರಾಜು ಅವರ ಮಗ ಅವರ ಮೊಮ್ಮಕ್ಕಳಿಗಿಂತಲೂ 5-6 ವರ್ಷ ಚಿಕ್ಕವನು. ಆಶ್ಚರ್ಯ ಎನಿಸಿದರೂ ಇದು ಸತ್ಯ. ಮೊದಲ ಹೆಂಡತಿ ನಿಧನವಾದ್ದರಿಂದ ತಮ್ಮ 51ನೇ ವಯಸ್ಸಿನಲ್ಲಿ 2ನೇ ಮದುವೆ ಆಗುವ ದಿಲ್ ರಾಜು ಈ ಮದುವೆಯನ್ನು ಖುದ್ದು ಅವರ ಮಗಳೇ ಮುಂದೆ ನಿಲ್ಲಿಸಿ ಮದುವೆ ಮಾಡಿಸಿರ್ತಾರೆ. ಒಬ್ಬರೇ ಇರಬಾರದು, ಅವರಿಗೂ ಭಾಳ ಸಂಗಾತಿ ಬೇಕು ಎಂಬ ತಂದೆಯ ಮೇಲಿನ ಅತಿಯಾದ ಪ್ರೀತಿಯಿಂದ ಸ್ವಂತ ಮಗಳೇ ಈ ಮದುವೆ ಮಾಡಿಸುವಾಗ ಆಕೆಗೆ 2 ಮಕ್ಕಳಿರ್ತವೆ. ಹಾಗಾಗಿ ದಿಲ್ ರಾಜು ಅವರ ಮಗ ಅವರ ಮೊಮ್ಮಕ್ಕಳಿಗಿಂತ 5-6 ವರ್ಷ ಚಿಕ್ಕವನು. ದಿಲ್ ರಾಜು ಅವರು ಕೇವಲ ಪ್ರೊಡ್ಯೂಸರ್ ಮಾತ್ರವಲ್ಲದೆ ಅಷ್ಟೇ ಫೇಮಸ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಆಗಿದ್ದಾರೆ. KGF ಚಾಪ್ಟರ್ 1 ಮೂವಿಯನ್ನು ಆಂಧ್ರ, ತೆಲಂಗಾಣದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವ ಮೂಲಕ ಯಶ್ ಅವರ ಪರಿಚಯ ಆಗುತ್ತೆ. ಹಾಗೆ KGF 2 ಕೂಡ ಇವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಇದೀಗ ಟಾಕ್ಸಿಕ್ ಮೂವಿ ಕೂಡ ಆಂಧ್ರ, ತೆಲಂಗಾಣದಲ್ಲಿ ವಿತರಣೆ ಮಾಡುವ ಜವಾಬ್ದಾರಿಯನ್ನು ಇದೇ ದಿಲ್ ರಾಜು ಅವರು ಹೊತ್ತಿದ್ದಾರೆ. ಮೊನ್ನೆ ನಡೆದ ಹೈದರಾಬಾದ್ ಈವೆಂಟಲ್ಲಿ ಯಶ್ ಅವರನ್ನು ಮನಸಾರೆ ಹೊಗಳಿರುವ ದಿಲ್ ರಾಜು ಅವರು ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟೋರಿಗಾಗಿ ಸ್ಟೋರಿ ಹುಡುಕಿ ಬರೆಸಿ ರೆಡಿ ಮಾಡಿಸಲು ಸಿದ್ಧರಾಗಿದ್ದಾರೆ. ತನ್ನ ಸಿನಿಮಾಗಾಗಿ
ಎಷ್ಟೋ ಕೋಟಿ ಬೇಕಿದ್ದರೂ ಖರ್ಚು ಮಾಡಲು ರೆಡಿ ಇರುವ ಇವರ ಜೊತೆ ಯಶ್ ಅವರು ಒಂದು ಫಿಲಂ ಮಾಡಲಿ ಎನ್ನುವುದು ಅಭಿಮಾನಿಗಳ ಆಸೆ ಕೂಡ ಆಗಿದೆ. ಟಾಕ್ಸಿಕ್ ಮೂವಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸಲ್ಲಿ ದೊಡ್ಡ ಸುನಾಮಿನೇ ಎಬ್ಬಿಸಿಬಿಟ್ಟಿದೆ. ಆದಷ್ಟು ಬೇಗ ಎಲ್ಲರೂ ನಮ್ಮ ಕನ್ನಡದ ಹೆಮ್ಮೆಯ ಟಾಕ್ಸಿಕ್ ಮೂವಿಯನ್ನು ಮಿಸ್ ಮಾಡದೆ ನೋಡಿ, ಹಾರೈಸಿ, ಅಭಿನಂದಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.